ಇವತ್ತು ನಾವು ಒಂದು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಟೆಂಪಲ್ ಅಂದರೆ ನಾವೆಲ್ಲ ಫ್ರೆಂಡ್ಸ್ಗಳೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಒಂದು ವಿಸಿಟ್ ಹಾಕಿ ಬಿಡೋಣ ಅಂತ ಫ್ರೆಂಡ್ಸು ನಾವೆಲ್ಲ ಸೇರಿಕೊಂಡು KSRTC ಬಸ್ ಸ್ಟ್ಯಾಂಡಿಗೆ ಬಂದ್ಬಿಟ್ಟು ಬಸ್ ಸ್ಟ್ಯಾಂಡ್ ಬಂದಿದ ತಕ್ಷಣ ನಮಗೆ ಅಶ್ವಮೇಧ ಬಸ್ ಕಾಣಿಸ್ತು. ಅಶ್ವಮೇಧ ಬಸ್ಸಲ್ಲಿ ಹಾಸನ್ನಿಗೆ ಹೊರಟು. KSRTC ಬಸ್ಸು ಒಂಥರ ನಮಗೆ ನಮ್ಮದೇ ಓನ್ ವೆಹಿಕಲ್ ಥರ ಅನ್ನಿಸ್ತು. ತುಂಬ ಸಾಂಗ್ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ಬೇರೆ ಪ್ಯಾಸೆಂಜರ್ ಜೊತೆನೂ ಮಿಂಗಲ್ ಆಗಿ ಹೊರಟೇ ಬಿಟ್ಟು ಹಾಸನ್ ಬಂದೇ ಬಿಡ್ತು. ಕತ್ಲೆ ಆಯಿತು, ಸರಿ ಆಯಿತು ಅಂದ್ಬಿಟ್ಟು ನೋಡಿದ್ರೆ ಫುಲ್ ರಶ್ಶು. ಎಷ್ಟು ರಶ್ಶು ಅಂದರೆ ಹೇಳೋಕ್ಕಾಗ್ತಿರ್ಲಿಲ್ಲ. ರಾತ್ರಿ ಅಂತ ನಾವು ಅಂದ್ಕೊಂಡು ಬಂದಿದ್ದೋ ರಾತ್ರಿ ಹೊತ್ತು ಫ್ರೀ ದರ್ಶನ ಸಿಗುತ್ತೆ, ಬೇಗ ಆಗುತ್ತೆ ಅಂತ. ಬಟ್ ಅದೆಲ್ಲ ಕೆಳಗಾಗೋಯ್ತು. ಸೊ ಹೋಗಿದ ತಕ್ಷಣ ನೋಡ್ತೀವಿ ಧರ್ಮ ದರ್ಶನಕ್ಕೆ ಹೋಗೋಣ, ಯಾಕಂದರೆ ತುಂಬ ಜನ ನಮ್ಮ ಫ್ರೆಂಡ್ಸ್ ಬಂದಿದ್ವಲ್ಲ. ಸೊ ನಾವು 300 ರುಪೀಸ್ ಆಗಲಿ 1000 ರುಪೀಸ್ಗಾಗಲಿ ಟಿಕೆಟ್ ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಫ್ರೀ ದರ್ಶನಕ್ಕೆ ಹೋದು ನೋಡಿದ್ರೆ ಧರ್ಮ ದರ್ಶನದಲ್ಲಂತೂ ಫುಲ್ ರಶ್ಶು. ಧರ್ಮ ದರ್ಶನಕ್ಕೆ ಎಂಟ್ರಿ ಕೊಟ್ಟಿದ ತಕ್ಷಣವೇ ಎಲ್ಲಿತ್ತು ಮಳೆರಾಯ ಹಾಸನಾಂಬೆ ದೇವಸ್ಥಾನ ತಣ್ಣಗಾಗಲಿ ನಾವು ಬಂದಿಗೂ ತಂಪಾಗಲಿ ಅಂದ್ಬಿಟ್ಟು ಫುಲ್ಲು ಮಳೆ ಅಂದರೆ ಮಳೆ ಮುಗಿಸ್ಕೊಂಡು ನೋಡಿದ್ರೆ ಒಳಗಡೆ ಫುಲ್ ರಶ್ಶು. ಆಮೇಲೆ ಅಲ್ಲೇ ಒಂದು ಆರ್ಕೆಸ್ಟ್ರಾ ಮಾಡ್ತಾಯಿದ್ರು, ಡಿಸ್ಪ್ಲೇ ಎಲ್ಲ ಇಟ್ಟಿದ್ರು, ತುಂಬ ಚೆನ್ನಾಗಿತ್ತು. ದೇವ್ರ ನಾಮಗಳು ಹಾಡ್ತಾಯಿದ್ರು. ನಾವು ಕ್ಯೂನಲ್ಲಿ ಒಂದು ಸ್ವಲ್ಪ ದೂರ ಹೋಗೋವರೆಗೂ ಗೊತ್ತಾಗಲಿಲ್ಲ. ಇಂತೋ ನಾವು ಹಾಸನಾಂಬೆ ದರ್ಶನನ 2 ಗಂಟೆ ರಾತ್ರಿನಲ್ಲಿ ದರ್ಶನ ಮುಗಿಸ್ಕೊಂಡು, ಏನಿಲ್ಲ ಅಂದರೂ ಒಂದು 3 ಅವರ್ಸ್ ಬೇಕಾಯಿತು ಹಾಸನಾಂಬ ದರ್ಶನ ಮಾಡೋಕ್ಕೆ. ವ್ಯವಸ್ಥೆ ಏನೋ ತುಂಬ ಚೆನ್ನಾಗಿ ಕೃಷ್ಣ ಬೈರೇಗೌಡರು ಮಾಡಿದರು. ಆದರೆ ಏನಂದರೆ ತುಂಬ ನಡಿಬೇಕು. ನಾವೇನೋ ನಡಿಬೋದು, ತುಂಬ ವಯಸ್ಸಾದವ್ರಿಗಂತೂ ತುಂಬ ಪ್ರಾಬ್ಲಮ್ ಆಯಿತು. ಏನಿಲ್ಲ ಅಂದರೂ ಒಂದು 3 to 5 ಕಿಲೋಮೀಟರ್ಸ್ ಆಗುತ್ತೆ ಧರ್ಮ ದರ್ಶನದಲ್ಲಿ. ನಡ್ಕೊಂಡು ಹೋಗಿ ಮುಗಿಸಿದ ತಕ್ಷಣ ಹಾಸನಾಂಬೆನ ಕಣ್ತುಂಬ ನೋಡ್ಕೊಳ್ಳೋಣ ಅನ್ನೋಷ್ಟೊತ್ತಿಗೆ ಇಲ್ಲಿ NCC ಕ್ಯಾಂಪವರು ಇವರು ಇರ್ತಾರಲ್ಲ, ಅವರೆಲ್ಲ ನಮ್ಮನ್ನು ಬೇಗ ತಳೆದ್ರು. 2 ಸೆಕೆಂಡು ನೋಡೋಕ್ಕೆ ಬಿಡಲಿಲ್ಲ. ಸೇಮ್ ಆ್ಯಸ್ ಇಟ್ ಈಸ್ ತಿರುಪತಿಲಿ ಹೇಗಾಗಿತ್ತು ಅದೇ ಥರ ನಮಗೂ ದರ್ಶನ ಆಯಿತು. ಹೆಂಗೋ ಅಮ್ಮನ ದರ್ಶನ ಮುಗಿಸ್ಕೊಂಡು ಅಲ್ಲೇ ಕೊಡ್ತಿದ್ದು ಪ್ರಸಾದನ ತೊಗೊಂಡು ತಿಂದ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬರ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ತುಂಬ ರಶ್ಶು, ಬಸ್ ನೋಡೋಕ್ಕಾಗ್ತಿರ್ಲಿಲ್ಲ. ಸರಿ, ಅಲ್ಲಿಂದ ಮತ್ತೆ ನಾವು ಹೊರಟಿ ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನ್ ಹತ್ಕೊಂಡು ಬೆಳಗ್ಗೆ 7 ಗಂಟೆ ಅಷ್ಟೊತ್ತಿಗೆ ತಲುಪೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.